ನ್ಯೂಸ್ ಎಕ್ಸ್‌ಪ್ರೆಸ್ at 6ಗೆ ಸ್ವಾಗತ. ನಾನು ಸುಷ್ಮಾ. ಲೋಕಸಭೆಯಲ್ಲಿ ಕೃಷಿ ಕಾಯ್ದೆಗಳ ಬಗ್ಗೆ ಪ್ರಧಾನಿ ಮೋದಿ ಹೇಳಿದ್ದು ಏನು? ಕೃಷಿ ಕಾಯ್ದೆ ಸಮರ್ಥಿಸಿದ ನಮೋ ಕಾಂಗ್ರೆಸ್ಗೆ ಟಾಂಗ್ ಕೊಟ್ಟಿದ್ದು ಹೇಗೆ? ಪಂಚಮಸಾಲಿ ಶ್ರೀಗಳ ಮೀಸಲಾತಿ ಮೀಟಿಂಗ್ನಲ್ಲಿ ಏನೆಲ್ಲ ಚರ್ಚೆಯಾಗಲಿದೆ? ರಾಜ್ಯದಲ್ಲಿ ಮತ್ತೆ ಅಹಿಂದ ಪರ್ವಕ್ಕೆ ಸಿದ್ಧವಾಗ್ತಿದ್ಯಾ ಮಹಾವೇದಿಕೆ? ಇದೆಲ್ಲವನ್ನು ನೋಡೋಣ. ಮತ್ತಷ್ಟು ತೀವ್ರಗೊಂಡಿದ್ದು ಹೇಗೆ ಪಂಚಮಸಾಲಿ ಮೀಸಲಾತಿ ಹೋರಾಟ? ಕೆಲವೇ ಕ್ಷಣಗಳಲ್ಲಿ ಶುರುವಾಗೋ ನಿರ್ಣಾಯಕ ಸಭೆಯಲ್ಲಿ ಯಾರೆಲ್ಲ ಭಾಗಿಯಾಗಲಿದ್ದಾರೆ? ಬಿಎಸ್ವೈಗೆ ನೋವು ತರಲ್ಲ ಅಂತ ಹೇಳಿದ್ದು ಯಾರು? ಇದೆಲ್ಲವನ್ನು ನೋಡೋಣ ಮೀಸಲಾತಿ ವಾರ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಪಂಚಮಸಾಲಿ ಮೀಸಲಾತಿ ಹೋರಾಟ ಮತ್ತಷ್ಟು ತೀವ್ರಗೊಳ್ಳುತ್ತಿದೆ. ಬೃಹತ್ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಸಿದ್ಧವಾಗ್ತಿದ್ದು, ಸಮುದಾಯದ ಮುಖಂಡರನ್ನು ಒಗ್ಗೂಡಿಸಿ ಭಾರೀ ಹೋರಾಟಕ್ಕೆ ಪ್ಲಾನ್ ಮಾಡಲಾಗಿದೆ. ಮುಂದಿನ ಬೃಹತ್ ಹೋರಾಟದ ಭವಿಷ್ಯ ಇಂದೇ ಹೊರಬೀಳುವ ಸಾಧ್ಯತೆ ಇದ್ದು, ಶ್ರೀಗಳ ನೇತೃತ್ವದ ಮಹತ್ವ ಭಾರೀ ಕುತೂಹಲ ಕೆರಳಿಸಿದೆ. 2A ಮೀಸಲಾತಿ ಆಗ್ರಹಿಸಿ ಪಂಚಮಸಾಲಿ ಪಾದಯಾತ್ರೆ ನಡೀತಾ ಇದ್ದು, ಕೆಲವೇ ಕ್ಷಣಗಳಲ್ಲಿ ಜಯಮೃತ್ಯುಂಜಯ ಶ್ರೀಗಳ ನೇತೃತ್ವದಲ್ಲಿ ನಿರ್ಣಾಯಕ ಸಭೆ ನಡೆಯಲಿದೆ. ತುಮಕೂರು ಹೊರವಲಯದ ಖಾಸಗಿ ಹೋಟೆಲ್ನಲ್ಲಿ ಸಭೆ ಆಯೋಜಿಸಿದ್ದು, ಪಂಚಮಸಾಲಿ ಸಮಾಜದ ಸ್ವಾಮೀಜಿಗಳು, ಮುಖಂಡರು, ಇತರರು ಈ ಮಹತ್ವದ ಸಭೆಯಲ್ಲಿ ಭಾಗವಹಿಸೋಕೆ ಸೂಚನೆ ಕೊಟ್ಟಿದ್ದಾರೆ. ಮುಂದಿನ ಸಮಾವೇಶ ಇತರೆ ವಿಚಾರಗಳ ಬಗ್ಗೆ ಚರ್ಚಿಸಲಿದ್ದಾರೆ. ಇಂದಿನ ಸಭೆ ನಿರ್ಣಾಯಕ ಪಾತ್ರ ವಹಿಸಲಿದೆ ಅಂತ ಜಯಮೃತ್ಯುಂಜಯ ಶ್ರೀಗಳು ಹೇಳಿದ್ದಾರೆ. ಸಭೆಯಲ್ಲಿ ಹಾಲಿ ಶಾಸಕರು, ಸಚಿವರು, ಮಾಜಿ ಶಾಸಕರು, ಜಿಲ್ಲಾ ಪಂಚಾಯಿತಿ ಸದಸ್ಯರು ಭಾಗಿಯಾಗಲಿದ್ದು, ಬೆಂಗಳೂರು ತಲುಪುವ ಬಗ್ಗೆ ಚರ್ಚೆ ನಡೆಯಲಿದೆ. ಜೊತೆಗೆ ವರದಿ ವಿಳಂಬವಾದರೆ ಯಾವ ರೀತಿ ಹೋರಾಟ ಮಾಡಬೇಕು, ಹಾಗೆ ಒತ್ತಡ ಹಾಕುವ ಬಗ್ಗೆ ನಿರ್ಧಾರ ತೆಗೆದುಕೊಳ್ತೇವೆ. ದಿನಾಂಕ ಮತ್ತು ಹೋರಾಟದ ರೂಪುರೇಷೆ ಬಗ್ಗೆ ಘೋಷಣೆ ಮಾಡುತ್ತೇವೆ ಅಂತ ಶ್ರೀಗಳು ಮಾಹಿತಿ ನೀಡಿದ್ದಾರೆ. ವರದಿ ನೀಡುವಂತೆ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸೂಚಿಸಿರುವ ಹಿನ್ನೆಲೆಯಲ್ಲಿ ವರದಿಯನ್ನ ಆದಷ್ಟು ಬೇಗ ತರಿಸಿಕೊಳ್ಳುವಂತೆ ಜಯಮೃತ್ಯುಂಜಯ ಶ್ರೀಗಳು ಮನವಿ ಮಾಡಿದ್ದಾರೆ. ಫೆಬ್ರವರಿ 18ರ ಒಳಗೆ ವರದಿ ತರಿಸಿಕೊಂಡರೆ ಸಮಾವೇಶ ಮಾಡಿ ಅಭಿನಂದನೆ ಮಾಡಲಾಗುತ್ತೆ, ಇಲ್ಲವಾದರೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲಾಗುತ್ತೆ. ವಿಳಂಬ ಮಾಡದೆ ವರದಿ ತರಿಸಿಕೊಂಡು ಅನುಷ್ಠಾನ ಮಾಡಿ ಅಂತ ಶ್ರೀಗಳು ತಿಳಿಸಿದ್ದಾರೆ. ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿಗೆ ಸುಮಾರು 26 ವರ್ಷಗಳಿಂದ ಹೋರಾಟ ನಡೀತಾ ಇದೆ ಅಂತ ಪಂಚಮಸಾಲಿ ಪೀಠದ ವಚನಾನಂದ ಸ್ವಾಮೀಜಿ ಹೇಳಿದ್ದಾರೆ. ನಮ್ಮ ಸಮುದಾಯ ಪ್ರಬಲಗೊಳಿಸೋಕೆ ಹೋರಾಟ ಮಾಡ್ತಿದ್ದೇವೆ. ಇಂದಿನ ಸಭೆಯಲ್ಲಿ ನಮ್ಮ ಸಮುದಾಯದ ರಾಜಕೀಯ ಮುಖಂಡರು ಭಾಗಿಯಾಗಲಿದ್ದಾರೆ ಅಂತ ವಚನಾನಂದ ಸ್ವಾಮೀಜಿ ತಿಳಿಸಿದರು. ಪಂಚಮಸಾಲಿ ಸಮುದಾಯದ ಸಭೆ ರಾಜಕೀಯ ಬಲ ಪ್ರದರ್ಶನದ ವೇದಿಕೆ ಆಗೋ ಸಾಧ್ಯತೆ ಇದೆ. ಜಯಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದ ಸಭೆಯಲ್ಲಿ ಸಚಿವರಾದ ಮುರುಗೇಶ್ ನಿರಾಣಿ, ಸಿಸಿ ಪಾಟೀಲ್, ಬಸವನಗೌಡ ಪಾಟೀಲ್ ಯತ್ನಾಳ್, ವಿಜಯಾನಂದ ಕಾಶಪ್ಪನವರ್ ಸೇರಿದಂತೆ ಮಾಜಿ ಶಾಸಕರು ಭಾಗಿಯಾಗೋ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಶ್ರೀಗಳ ಮುಂದಾಳತ್ವದಲ್ಲಿ ನಡೀತಿರೋ ಪಾದಯಾತ್ರೆ ಶಿರಾ ತಾಲೂಕಿನ ಸಿಬಿವರೆಗೂ ತಲುಪಿದೆ. ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿಗೆ ಆಗ್ರಹಿಸಿ ನಮ್ಮ ಪಾದಯಾತ್ರೆ ಬೆಂಗಳೂರು ಮುಟ್ಟುವಷ್ಟರಲ್ಲಿ ವರದಿ ಅನುಷ್ಠಾನ ಮಾಡಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ವಿಜಯಾನಂದ ಕಾಶಪ್ಪನವರ್ ಆಗ್ರಹಿಸಿದ್ದಾರೆ. ವರದಿ ಅನುಷ್ಠಾನವಾಗದಿದ್ದರೆ ಹೋರಾಟ ಮತ್ತಷ್ಟು ತೀವ್ರಗೊಳ್ಳಲಿದೆ. ಇದಕ್ಕೆ ಎಲ್ಲಾ ಸಮುದಾಯದವರು ಬೆಂಬಲ ನೀಡಬೇಕು ಅಂತ ಕಾಶಪ್ಪನವರ್ ಹೇಳಿದರು. ಇನ್ನು ಲಿಂಗಾಯತ ಸಮುದಾಯ ಒಳ ಪಂಗಡಗಳಿಗೆ ಮೀಸಲಾತಿಗಾಗಿ ಮಠಾಧೀಶರಿಂದ ಸಿಎಂ ಭೇಟಿ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು, ಇಷ್ಟು ದಿನ ಎಲ್ಲಿ ಹೋಗಿದ್ರಿ? ಪಂಚಮಸಾಲಿ ಹೋರಾಟ ಮಾಡುವಾಗ ಯಾಕೆ ಬಂದ್ರಿ ಅಂತ ಪ್ರಶ್ನಿಸಿದ್ರು. ವಿಧಾನಸೌಧಕ್ಕೆ ಯಾವ ಮುತ್ತಿಗೆಯನ್ನು ಹಾಕಲ್ಲ, ಸಿಎಂ ಬಿಎಸ್ವೈ ಮನಸ್ಸಿಗೆ ನೋವಾಗುವಂತೆ ನೋಡಿಕೊಳ್ಳಲ್ಲ ಅಂತ ಗಣಿ ಸಚಿವ ಮುರುಗೇಶ್ ನಿರಾಣಿ ಹೇಳಿದ್ದಾರೆ. ಜಯಮೃತ್ಯುಂಜಯ ಶ್ರೀಗಳಿಗೆ ನಾವು ಮನವಿ ಮಾಡುತ್ತೇವೆ. ಈ ಬಗ್ಗೆ ಶ್ರೀಗಳ ಜೊತೆ ಚರ್ಚೆ ಮಾಡುತ್ತೇವೆ. ಪಂಚಮಸಾಲಿ ಸಮುದಾಯದಲ್ಲಿ ಕಡು ಬಡವರೇ ಇದ್ದು ಶೈಕ್ಷಣಿಕವಾಗಿ ಹಿಂದುಳಿದಿದೆ. ಈ ಹಿಂದೆಯೇ 2A ಮೀಸಲಾತಿಗೆ ಆಗ್ರಹಿಸಲಾಗಿತ್ತು. ಅಂದು ಸಿಎಂ ಸಬ್ ಕಮಿಟಿ ಮಾಡಿದ್ರು. ಆದರೆ ಕಾನೂನು ತೊಡಕು ಬಂದಿದ್ರಿಂದ ತಟಸ್ಥವಾಗಿತ್ತು. ಈಗ ಮತ್ತೆ ಶಾಂತಿಯುತ ಹೋರಾಟ ನಡೆಯುತ್ತಿದೆ ಅಂತ ನಿರಾಣಿ ತಿಳಿಸಿದರು. ಮೀಸಲಾತಿ ಹೋರಾಟ ಹೆಚ್ಚಾಗುತ್ತಿರುವ ಬಗ್ಗೆ ಪ್ರತಿಕ್ರಿಯಿಸಿರುವ ಬಿಎಸ್ವೈ, ಮೀಸಲಾತಿ ಕಲ್ಪಿಸುವ ನಿಟ್ಟಿನಲ್ಲಿ ಸಂವಿಧಾನ, ಕಾನೂನು ಚೌಕಟ್ಟಿನಲ್ಲಿ ಏನೇನು ಮಾಡೋಕೆ ಸಾಧ್ಯ ಇದೆಯೋ ಅದನ್ನ ಮಾಡೋಣ. ಅದಕ್ಕಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ಅಂತ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ದೇಶದಲ್ಲಿ ಏನೇನು ಮಾಡಿದ್ದಾರೆ ಅದನ್ನ ಇಲ್ಲಿ ಮಾಡಿದ್ದೇನೆ. ಅದಕ್ಕಾಗಿ ನಾವು ಕಾನೂನು ತಜ್ಞರ ಜೊತೆ, ಪ್ರಮುಖರ ಜೊತೆ ಚರ್ಚೆ ಮಾಡುತ್ತಿದ್ದೇವೆ ಅಂತ ಹೇಳಿದರು.
ಬಿಡಿಎನಲ್ಲಿ ಅಧ್ಯಕ್ಷ ಆಯುಕ್ತರ ನಡುವೆ ಮತ್ತೆ ಗುದ್ದಾಟ ಶುರುವಾಗಿದ್ದು ಯಾಕೆ? ಪ್ರಕರಣದ ಬಗ್ಗೆ ಎಸ್ಐಟಿ ತನಿಖೆಗೆ ಆಗ್ರಹಿಸಿದ್ದು ಯಾರು? ಎಸ್ಆರ್ ವಿಶ್ವನಾಥ್ ಆರೋಪಕ್ಕೆ ಆಯುಕ್ತ ಮಹಾದೇವ್ ತಿರುಗೇಟು ನೀಡಿದ್ದು ಹೇಗೆ? ಇದೆಲ್ಲವನ್ನು ನೋಡೋಣ ಬಿಡಿಎ ಬಡಿದಾಟ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬಿಡಿಎನಲ್ಲಿ ಅಧ್ಯಕ್ಷ ಆಯುಕ್ತರ ನಡುವೆ ಮತ್ತೆ ಗುದ್ದಾಟ ಶುರುವಾಗಿದೆ. ಆಯುಕ್ತ ಮಹಾದೇವ್ ವಿರುದ್ಧ ಅಧ್ಯಕ್ಷ ಎಸ್ಆರ್ ವಿಶ್ವನಾಥ್ ಅಸಮಾಧಾನ ವ್ಯಕ್ತಪಡಿಸಿದ್ದು, ಅಧ್ಯಕ್ಷರನ್ನ ಪದೇ ಪದೇ ಅವಮಾನ ಮಾಡಿದ್ರು ಅಂತ ಆರೋಪಿಸಿದ್ದಾರೆ. ಯಾವುದೇ ಫೈಲ್ ಕೇಳಿದ್ರೂ ಮಾಹಿತಿ ನೀಡುತ್ತಿಲ್ಲ, ಆಯುಕ್ತರ ಚೇಂಬರ್ಗೆ ಹೋದ್ರೂ ಗೌರವ ಕೊಡಲಿಲ್ಲ ಅಂತ ವಿಶ್ವನಾಥ್ ಆರೋಪಿಸಿದ್ದು, ಹಳೆ ಅಕ್ರಮಗಳನ್ನ ಬಯಲು ಮಾಡಿದವರೇ ಅಕ್ರಮ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಬಿಡಿಎ ಅಧ್ಯಕ್ಷರು ಹಾಗೂ ಆಯುಕ್ತರ ನಡುವಿನ ಸಮರಕ್ಕೆ 500 ಕೋಟಿ ಬೆಲೆ ಬಾಳುವ ಕಡತವೇ ಕಾರಣವಾಗಿದೆ. ಭವಾನಿ ಗೃಹ ನಿರ್ಮಾಣದವರ ಕಡತಕ್ಕೆ ನಮ್ಮ ಗಮನಕ್ಕೆ ತಾರದೆ ಸೈನ್ ಮಾಡಿದ್ದಕ್ಕೆ ಎಸ್ಆರ್ ವಿಶ್ವನಾಥ್ ಫುಲ್ ಗರಂ ಆಗಿದ್ದಾರೆ. ಈ ಹೌಸಿಂಗ್ ಸೊಸೈಟಿಗೆ ಹಂಚಿಕೆ ಮಾಡಬಾರದೆಂದು ಅಧ್ಯಕ್ಷರು ಆಯುಕ್ತರಿಗೆ ಸೂಚಿಸಿದ್ರು. ಹೀಗಿದ್ರೂ ರಾತ್ರೋರಾತ್ರಿ ಹಂಚಿಕೆಗೆ ಕಮಿಷನರ್ ಕೈ ಹಾಕಿದ್ದು ಅಸಮಾಧಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಬಿಡಿಎ ಆಯುಕ್ತ ಎಚ್ ಮಹಾದೇವ್ ಹಾಗೂ ಅಧ್ಯಕ್ಷ ಎಸ್ಆರ್ ವಿಶ್ವನಾಥ್ ನಡುವೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ 2 ಬಾರಿ ಸಂಧಾನ ನಡೆಸಿದ್ರು. ಆದರೂ ಇಬ್ಬರ ನಡುವೆ ಮುಸುಕಿನ ಗುದ್ದಾಟ ಮುಂದುವರೆದಿದೆ. ಆಯುಕ್ತರ ವರ್ತನೆಯಿಂದ ಅಸಮಾಧಾನಗೊಂಡಿದ್ದ ಎಸ್ಆರ್ ವಿಶ್ವನಾಥ್ ಹಾಗೂ ಎಚ್ಆರ್ ಮಹಾದೇವ್ ಅವರಿಗೆ ಕಿತ್ತಾಡದೆ ಹೊಂದಾಣಿಕೆಯಿಂದ ಕೆಲಸ ಮಾಡಿಕೊಂಡು ಹೋಗಿ ಅಂತ ಸಿಎಂ ತಿಳಿಸಿದ್ರು. 1 ವಾರದ ಹಿಂದೆ ಇದೇ ರೀತಿ ಸಿಎಂ ಸಲಹೆ ನೀಡಿದ್ರಂತೆ. ಆದರೂ ಮುಸುಕಿನ ಗುದ್ದಾಟ ನಿಂತಿಲ್ಲ. ಭವಾನಿ ಸೊಸೈಟಿಗೆ ತರಾತುರಿಯಲ್ಲಿ ಭೂಮಿ ಹಂಚಿಕೆ ಪ್ಲಾನ್ ಮಾಡಿದ್ದು ಬಿಡಿಎ ಆಯುಕ್ತರು ಸರ್ವಾಧಿಕಾರಿ ಧೋರಣೆ ಅನುಸರಿಸುತ್ತಿದ್ದಾರೆ. ಇದ್ಯಾವುದನ್ನು ಸಹಿಸಿಕೊಳ್ಳುವುದಕ್ಕೆ ನನ್ನಿಂದ ಆಗುವುದಿಲ್ಲ ಅಂತ ಎಸ್ಆರ್ ವಿಶ್ವನಾಥ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಡಿಎ ಏಜೆಂಟ್ ಮುಕ್ತ ಮಾಡಲು ಒಟ್ಟಾಗಿ ಕೆಲಸ ಮಾಡಿಕೊಂಡು ಹೋಗಬೇಕು, ಆದರೆ ಅವರು ನನಗೆ ಒಂದು ಸಣ್ಣ ಫೈಲ್ ಕೂಡ ಕೊಡುವುದಿಲ್ಲ. ಇಂತಹ ಅಧಿಕಾರಿಯಿಂದ ಬಿಡಿಎ ಅಭಿವೃದ್ಧಿ ಕಷ್ಟವಾಗುತ್ತೆ, ಅಲ್ಲದೆ ಅಧಿಕಾರಿಗಳಿಗೆ ಧಮಕಿ ಕೂಡ ಹಾಕುತ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ಬಿಡಿಎ ಹಗರಣದ ಹಿಂದೆ ಏಜೆಂಟ್ ಮೋಹನ್ ಇದ್ದಾರೆ. ಈತನೇ ಅತಿದೊಡ್ಡ ಹಗರಣ ಮಾಡ್ತಿರೋದು. ಮೋಹನ್ ಮೇಲೆ ಸಿಸಿಬಿ ತನಿಖೆ ನಡೆಸುತ್ತೇವೆ ಅಂತ ಟಿವಿ9ಗೆ ಬಿಡಿಎ ಅಧ್ಯಕ್ಷ ಎಸ್ಆರ್ ವಿಶ್ವನಾಥ್ ತಿಳಿಸಿದ್ದಾರೆ. ಬಿಡಿಎ ಆಯುಕ್ತರಾಗಿರಲು ಮಹಾದೇವ್ ಅನರ್ಹರಾಗಿದ್ದು ಸರ್ಕಾರಕ್ಕೆ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದಿದ್ದಾರೆ. ಕೋಟ್ಯಾಂತರ ರೂಪಾಯಿ ಅಕ್ರಮವಾಗಿದ್ರೂ ಸಹಿ ಮಾಡ್ತಿದ್ದಾರೆ. ಅಕ್ರಮಕ್ಕೆ ಇವರೇ ಕಾರಣಕರ್ತರಾಗಿದ್ದು ಎಸ್ಐಟಿಯಿಂದ ತನಿಖೆ ನಡೆಸಬೇಕು. ಬಿಡಿಎನಲ್ಲಿ ಪಾರದರ್ಶಕತೆಯಿಂದ ಕೆಲಸವಾಗಬೇಕು ಅಂತ ಹೇಳಿದ್ದಾರೆ. ಭವಾನಿ ಸೊಸೈಟಿಯ ಸಗಟು ನಿವೇಶನ ಹಂಚಿಕೆಯಲ್ಲಿ ಅಕ್ರಮವಾಗಿದ್ದರೆ ರದ್ದು ಮಾಡಿ ತನಿಖೆ ನಡೆಸೋಕೆ ಎಸ್ಆರ್ ವಿಶ್ವನಾಥ್ಗೆ ಹೇಳಿದ್ದೇನೆ ಅಂತ ಬೆಂಗಳೂರಿನಲ್ಲಿ ಸಚಿವ ಎಸ್ಟಿ ಸೋಮಶೇಖರ್ ತಿಳಿಸಿದರು. ಭವಾನಿ ಹೌಸಿಂಗ್ ಸೊಸೈಟಿಯ ಜಮೀನು ಸ್ವಾಧೀನವಾಗಿತ್ತು. ಈ ಜಮೀನಿಗೆ ಬೇರೆ ಜಮೀನು ಕೊಡಿ ಅಂತ ಆದೇಶವಾಗಿದೆ. ಈ ಪ್ರಕರಣದಲ್ಲಿ ಅಕ್ರಮ ಆಗಿದ್ರೆ ತನಿಖೆ ಮಾಡಿಸಲಿ, ಅಗತ್ಯವಿದ್ರೆ ಎಸ್ಐಟಿ ಮಾದರಿ ತನಿಖೆಯನ್ನು ನಡೆಸಲಿ ಅಂತ ಎಸ್ಟಿ ಸೋಮಶೇಖರ್ ಹೇಳಿದರು. ಬಿಡಿಎ ಆಯುಕ್ತರ ಹುದ್ದೆ ಸೂಟು ಬೂಟು ಹಾಕಿಕೊಂಡು ಎಸಿ ರೂಮ್ನಲ್ಲಿ ಕೂರುವ ಹುದ್ದೆ ಅಲ್ಲ. ರೈತರ ಪರ ಕಾಳಜಿ, ಜವಾಬ್ದಾರಿ ಇರಬೇಕು ಅಂತ ಬಿಡಿಎ ಕಮಿಷನರ್ ಎಚ್ಆರ್ ಮಹದೇವ್ ವಿರುದ್ಧ ಸಚಿವ ಎಸ್ಟಿ ಸೋಮಶೇಖರ್ ಕಿಡಿಕಾರಿದ್ದಾರೆ. ರೈತರು ಬಿಡಿಎಗೆ ಬಂದರೆ ಸಮಸ್ಯೆ ಆಗದಂತೆ ಕೆಲಸ ಮಾಡಿ ಸಾರ್ವಜನಿಕರ ಸಮಸ್ಯೆ ಪರಿಹರಿಸುವ ಆಯುಕ್ತರು ಆಗಬೇಕು. ಎಸಿ ರೂಮ್ನಲ್ಲಿ ಕೂತು ಕೆಲಸ ಮಾಡೋಕೆ, ಸಿಎ ನಿವೇಶನ ಮಾರಿ ಬಿಡಿಎ ನಡೆಸೋಕೆ ಇವರೇ ಬೇಕಾ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಬಿಡಿಎ ಆಯುಕ್ತ ಮಹಾದೇವ್ಗೆ ಸೌಜನ್ಯವೇ ಇಲ್ಲ. ಇಂತಹ ದೌಲತ್ತಿನ ಅಧಿಕಾರಿ ಬಿಡಿಎನಲ್ಲಿ ಇರಬಾರದು. ಆದರೆ ಬಿಡಿಎ ಆಯುಕ್ತರ ಬದಲಾವಣೆ ಸಿಎಂಗೆ ಬಿಟ್ಟ ವಿಚಾರ ಅಂತ ಸಚಿವ ಎಸ್ಟಿ ಸೋಮಶೇಖರ್ ಹೇಳಿದರು. ಬಜೆಟ್ ಸಭೆಗಳ ಬಳಿಕ ಆಯುಕ್ತರ ಬದಲಾವಣೆ ಬಗ್ಗೆ ಸಿಎಂ ಜೊತೆ ಮಾತನಾಡ್ತೇನೆ. ಎಸ್ಆರ್ ವಿಶ್ವನಾಥ್ಗೆ ಬಿಡಿಎನಲ್ಲಿ ಉಸಿರುಗಟ್ಟಿಸುವ ವಾತಾವರಣ ಅನಿಸಿರಬೇಕು ಅಂತ ಸೋಮಶೇಖರ್ ತಿಳಿಸಿದರು. ಬಿಡಿಎ ಅಧ್ಯಕ್ಷ ಎಸ್ ವಿಶ್ವನಾಥ್ ಮಾಡ್ತಿರೋ ಆರೋಪಗಳು ಸರಿಯಿಲ್ಲ. ನಾನು ಬಿಡಿಎ ನಿಯಮದಂತೆ ಕಾರ್ಯನಿರ್ವಹಿಸುತ್ತಿದ್ದೇನೆ ಅಂತ ಟಿವಿ9ಗೆ ಬಿಡಿಎ ಆಯುಕ್ತ ಎಚ್ಆರ್ ಮಹಾದೇವ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಿಯಮದಂತೆ ಭವಾನಿ ಹೌಸಿಂಗ್ ಸೊಸೈಟಿಗೆ ಮಂಜೂರು ಮಾಡಿದ್ದು ಮೋಹನ್ ಅನ್ನೋ ವ್ಯಕ್ತಿ ಯಾರು ಅನ್ನೋದು ನನಗೆ ಗೊತ್ತಿಲ್ಲ. ನನ್ನ ಹುದ್ದೆ ಅನರ್ಹವಾಗಿದ್ರೆ ಡಿಪಿಎಆರ್ನಲ್ಲಿ ನೋಡಿಕೊಳ್ಳಲಿ. ನಾನು ಯಾವುದೇ ಅಕ್ರಮಗಳಲ್ಲಿ ಭಾಗಿಯಾಗಿಲ್ಲ ಅಂತ ಎಸ್ಆರ್ ವಿಶ್ವನಾಥ್ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ. ರಾಜ್ಯದಲ್ಲಿ ಮತ್ತೆ ಅಹಿಂದ ಪರ್ವಕ್ಕೆ ಸಿದ್ಧವಾಗ್ತಿದ್ಯಾ ಮಹಾವೇದಿಕೆ? ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸಚಿವೆ ಶಶಿಕಲಾ ಜೊಲ್ಲೆ ಕೊಟ್ಟ ಸಿಹಿ ಸುದ್ದಿ ಏನು? ದೆಹಲಿಯಲ್ಲಿ ಪ್ರತಿಭಟನೆ ನಡೆಸುತ್ತಿರೋ ರೈತರಿಗೆ ಹ್ಯಾಟ್ರಿಕ್ ಹೀರೋ ಬೆಂಬಲ ನೀಡಿದ್ದು ಹೇಗೆ? ಇದೆಲ್ಲವನ್ನು ನೋಡೋಣ ಬೆಂಗಳೂರು ನ್ಯೂಸ್
ಯಾರೇ ಮೀಸಲಾತಿ ಕೇಳಿದ್ರೂ ನಾನು ವಿರೋಧ ಮಾಡಲ್ಲ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ್ದಾರೆ. ಹಿಂದುಳಿದವರು, ಸಾಮಾಜಿಕವಾಗಿ ಶೋಷಣೆಗೆ ಒಳಗಾದವರಿಗೆ ಮೀಸಲಾತಿ ಸಿಗಬೇಕು. ಸಂವಿಧಾನ ಸಹ ಇದನ್ನೇ ಹೇಳಿದೆ. ಯಾರು ಬೇಕಾದರೂ ಮೀಸಲಾತಿಗಾಗಿ ಹೋರಾಟ ಮಾಡಲಿ. ನಾನು ಯಾವುದೇ ಸಂಘಟನೆ ಹೋರಾಟದ ಬಗ್ಗೆ ಮಾತಾಡಲ್ಲ ಅಂತ ಸಿದ್ದರಾಮಯ್ಯ ತಿಳಿಸಿದರು. ಕುರುಬ ಸಮಾವೇಶಕ್ಕೆ ಕೌಂಟರ್ ನೀಡೋದಕ್ಕೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಪ್ಲಾನ್ ಮಾಡಿದ್ದು, ಹಿಂದುಳಿದ ದಲಿತ ಸಮಾವೇಶದ ಬಗ್ಗೆ ಚರ್ಚಿಸಿದ್ದಾರೆ. ಬಜೆಟ್ ಅಧಿವೇಶನದ ಬಳಿಕ ಸಮಾವೇಶ ನಡೆಸೋಕೆ ಸಿದ್ಧತೆ ನಡೆಸಿದ್ದಾರೆ. ಡಾಲರ್ಸ್ ಕಾಲೋನಿಯ ಮಾಜಿ ಸಚಿವ ಮಹದೇವಪ್ಪ ನಿವಾಸಕ್ಕೆ ಸಿದ್ದರಾಮಯ್ಯ ಮಧ್ಯಾಹ್ನದ ಭೋಜನದ ನೆಪದಲ್ಲಿ ಭೇಟಿಯಾಗಿ ಈ ಬಗ್ಗೆ ಮಾತುಕತೆ ನಡೆಸಿದ್ದಾರೆ. ಹಿಂದ ಹೋರಾಟದ ಬಗ್ಗೆ ಮಾಜಿ ಸಚಿವ ಎಚ್.ಸಿ. ಮಹದೇವಪ್ಪ ಪರೋಕ್ಷ ಸುಳಿವು ನೀಡಿದ್ದಾರೆ. ಪ್ರಜಾಪ್ರಭುತ್ವಕ್ಕೆ ಗಂಡಾಂತರ ಬಂದ್ರೆ ಪ್ರಜಾಪ್ರಭುತ್ವವಾದಿಗಳು ಒಂದ್ ಕಡೆ ಸೇರ್ತಾರೆ. ಆಗ ತನ್ನಷ್ಟಾಗಿ ತಾನೇ ಚಳವಳಿಯಾಗುತ್ತದೆ. ಹಿಂದುಳಿದ ಹಾಗೂ ರೈತ ಚಳವಳಿಗಳು ಜೀವಂತವಾಗಿದ್ರೆ ಪ್ರಜಾಪ್ರಭುತ್ವ ಗಟ್ಟಿಯಾಗಿರುತ್ತದೆ. ಆಂದೋಲನದ ಉದ್ದೀಪನ ಈಗ ದೇಶದಲ್ಲಿ ಶುರುವಾಗಿದೆ ಅಂತ ಹೇಳಿದ್ರು. ಅಂಗನವಾಡಿ ಕಾರ್ಯಕರ್ತೆಯರಿಗೆ ಶಶಿಕಲಾ ಜೊಲ್ಲೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ವಿಕಾಸಸೌಧದಲ್ಲಿ ಮಾತನಾಡಿದ ಅವರು, ಕೊರೋನಾ ವೇಳೆ ಅಂಗನವಾಡಿ ಕಾರ್ಯಕರ್ತೆಯರು ಫ್ರಂಟ್ ಲೈನ್ ವಾರಿಯರ್ಸ್ಗಳಾಗಿ ಕೆಲಸ ಮಾಡಿದ್ದಾರೆ. ಹೀಗಾಗಿ ರಾಜ್ಯ ಸರ್ಕಾರ ಗೌರವಧನ ಹೆಚ್ಚಳ ಮಾಡಿದ್ದು, ಬಜೆಟ್ನಲ್ಲಿ ಈ ಸಂಬಂಧ ನಿರ್ಧಾರ ಕೈಗೊಳ್ಳಲಾಗುತ್ತೆ ಅಂತ ಹೇಳಿದರು. ಕೇಂದ್ರ ಸರ್ಕಾರ ಕೋರ್ಟ್ ಆದೇಶದ ಪ್ರಕಾರ ಅಂಗನವಾಡಿ ಆರಂಭಿಸುವುದು ಅನಿವಾರ್ಯವಾಗಿದ್ದು, ತಜ್ಞರ ಜೊತೆ ಚರ್ಚಿಸಿ ಕ್ರಮ ಕೈಗೊಳ್ಳುತ್ತೇವೆ ಅಂತ ತಿಳಿಸಿದರು. ಖಾಸಗಿ ಶಾಲಾ ಒಕ್ಕೂಟಕ್ಕೆ ಸಭೆಗೆ ಬರುವಂತೆ ಸಚಿವ ಸುರೇಶ್ ಕುಮಾರ್ ಆಹ್ವಾನಿಸಿದ್ದಾರೆ. ಖಾಸಗಿ ಶಾಲೆಗಳ ಶುಲ್ಕ ಕಡಿತಕ್ಕೆ ವಿರೋಧದ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ಖಾಸಗಿ ಶಾಲಾ ಒಕ್ಕೂಟದ ಜೊತೆಗೆ ನಾವು ಚರ್ಚಿಸೋಕೆ ಸಿದ್ಧ ಅಂತ ಹೇಳಿದರು. ನಾವು ವಿಚಿತ್ರವಾದ ಸನ್ನಿವೇಶದಲ್ಲಿದ್ದು, ನಿಮಗೆ ಸಮಸ್ಯೆ ಇದ್ರೆ ಮಾತುಕತೆಗೆ ಬನ್ನಿ, ನಿಮ್ಮ ಸಲಹೆ ನಾವು ತೆಗೆದುಕೊಳ್ಳುತ್ತೇವೆ. ಅದೇಗೆ 50% ಆಗುತ್ತೆ ಅನ್ನೋದನ್ನ ಕುಳಿತು ಚರ್ಚೆ ಮಾಡೋಣ ಅಂತ ಅಸಮಾಧಾನ ವ್ಯಕ್ತಪಡಿಸಿದರು. ರಸ್ತೆ ಗುಂಡಿ ತಪ್ಪಿಸಲು ಹೋಗಿ ಮೃತಪಟ್ಟಿದ್ದ ವಿದ್ಯಾರ್ಥಿನಿ ಸಸ್ತಿಕಾ ಕುಟುಂಬಕ್ಕೆ ಬಿಬಿಎಂಪಿ ಇನ್ನೂ ಪರಿಹಾರ ನೀಡಿಲ್ಲ. ಜೊತೆಗೆ ದುರಂತಕ್ಕೆ ಕಾರಣವಾದ ಗುಂಡಿಯನ್ನು ಮುಚ್ಚಿಲ್ಲ. ಕಾಟಾಚಾರಕ್ಕೆ ಜಲ್ಲಿ ಮಣ್ಣು ಹಾಕಿ ನಿರ್ಲಕ್ಷ್ಯ ತೋರಿದೆ. ಲಿಂಗರಾಜಪುರ ಮುಖ್ಯ ರಸ್ತೆಯಲ್ಲಿ ರಸ್ತೆ ಗುಂಡಿ ಇದ್ದ ಕಾರಣಕ್ಕೆ 19 ವರ್ಷದ ಸಸ್ತಿಕಾ ಬೈಕ್ ಸ್ಲೋ ಮಾಡಿದ್ಲು. ಈ ವೇಳೆ ಹಿಂಬದಿಯಿಂದ ರಭಸವಾಗಿ ಬಂದು ಬಿಬಿಎಂಪಿ ಟ್ರಕ್ ಡಿಕ್ಕಿ ಹೊಡೆದಿತ್ತು. ರಸ್ತೆ ಗುಂಡಿಯಿಂದ ಅವಘಡ ಸಂಭವಿಸಿದ್ರೆ ಬಿಬಿಎಂಪಿಯವರೇ ಪರಿಹಾರ ನೀಡಬೇಕು ಎಂಬ ಆದೇಶ ಇದೆ. ಹೀಗಿದ್ರೂ ಸಸ್ತಿಕಾ ಕುಟುಂಬಕ್ಕೆ ಇನ್ನೂ ಪರಿಹಾರ ನೀಡಿಲ್ಲ. ಕೆಲಸ ಮಾಡುತ್ತಿದ್ದ ಮನೆಯಲ್ಲೇ ಅಪಾರ ಪ್ರಮಾಣದ ಚಿನ್ನಾಭರಣ ದೋಚಿದ್ದ ಆರೋಪಿಗಳನ್ನು ಬಂಧಿಸುವಲ್ಲಿ ಕೋರಮಂಗಲ ಪೊಲೀಸರು ಯಶಸ್ವಿಯಾಗಿದ್ದಾರೆ. ನೇಪಾಳ ಮೂಲದ ಟಿಕಾರಾಮ್ ಬಿಸ್ಟಾ, ಪ್ರೇಮ ಬಹದ್ದೂರ್ ಬಿಸ್ಟಾ, ಸುನಿಲ್ ಬಹದ್ದೂರ್ ಸೇರಿದಂತೆ 7 ಜನರನ್ನ ಬಂಧಿಸಲಾಗಿದೆ. ಬಂಧಿತರಿಂದ 66.96 ಗ್ರಾಂ ವಜ್ರಾಭರಣ, ದುಬಾರಿ ಮೌಲ್ಯದ 4 ವಾಚ್, 60 ಲಕ್ಷ ಮೌಲ್ಯದ 857 ಗ್ರಾಂ ಚಿನ್ನಾಭರಣ ಜಪ್ತಿ ಮಾಡಲಾಗಿದೆ. ಮನೆ ಮಾಲೀಕ ಕುಟುಂಬಸ್ಥರನ್ನ ಕಟ್ಟಿ ಹಾಕಿ ದರೋಡೆ ಮಾಡಲಾಗಿತ್ತು. ನಕಲಿ ಡಿಡಿ ನೀಡಿ ವಂಚಿಸುತ್ತಿದ್ದ ದಂಪತಿ ಸೇರಿ 4 ಖಾಕಿ ಬಲೆಗೆ ಬಿದ್ದಿದ್ದಾರೆ. ಇಂದ್ರಜಿತ್ ನಾಯಕ್, ಪತ್ನಿ ಮಂಜುಳಾ ಸೇರಿ 4ರನ್ನ ಬೆಂಗಳೂರಿನ ಬೇಗೂರು ಪೊಲೀಸರು ಬಂಧಿಸಿದ್ದಾರೆ. ನಕಲಿ ಡಿಡಿ ನೀಡಿ ಹಣ ಪಡೆದು ವಂಚಿಸುತ್ತಿದ್ದ ಆರೋಪಿಗಳಿಂದ 7 ಕೋಟಿ ರೂಪಾಯಿ ಮೌಲ್ಯದ ನಕಲಿ ಡಿಡಿಗಳು, ಕಂಪ್ಯೂಟರ್, ನಕಲಿ ಸೀಲ್ಗಳನ್ನು ಜಪ್ತಿ ಮಾಡಲಾಗಿದೆ. ಕೃಷಿ ತಿದ್ದುಪಡಿ ಕಾಯ್ದೆಗಳನ್ನು ವಿರೋಧಿಸಿ ಹೋರಾಟ ನಡೆಸುತ್ತಿರುವ ರೈತರಿಗೆ ನಟ ಶಿವರಾಜ್ ಕುಮಾರ್ ಬೆಂಬಲ ಸೂಚಿಸಿದ್ದಾರೆ. ನನ್ನ ಕೈಯಲ್ಲಿ ಅಧಿಕಾರ ಇದ್ದಿದ್ರೆ ಎಲ್ಲವನ್ನೂ ಬರೆದುಕೊಡ್ತಿದ್ದೆ, ಆದರೆ ಅಧಿಕಾರ ನನ್ನ ಕೈಯಲ್ಲಿ ಇಲ್ಲ ಅಂತ ಶಿವಣ್ಣ ಹೇಳಿದ್ದಾರೆ. ರೈತರ ಪರವಾಗಿ ಸರ್ಕಾರ ನಿಲ್ಲಬೇಕು. ಸೆಲೆಬ್ರಿಟಿಗಳು ಈ ಬಗ್ಗೆ ಪ್ರತಿಕ್ರಿಯೆ ಕೊಡಲ್ಲ ಎಂದು ಕೇಳ್ತಾರೆ. ನಾವು ಬೀದಿಗೆ ಇಳಿಯುವುದರಿಂದ ಏನು ಸಾಧ್ಯವಾಗುವುದಿಲ್ಲ. ಬದಲಾವಣೆ ಆಗುವುದಾದರೆ ನಾವು ಬೀದಿಗೆ ಇಳಿಯೋದಕ್ಕೆ ಸಿದ್ಧ ಅಂತ ಶಿವರಾಜ್ ಕುಮಾರ್ ಹೇಳಿದರು. ಮತ್ತೆ ಸಿಎಂ ಆಗೋದು ಹಗಲು ಕನಸು ಎಂದು ಸಿದ್ದರಾಮಯ್ಯಗೆ ಟಾಂಗ್ ಕೊಟ್ಟಿದ್ದು ಯಾರು? ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಮೇಲೆ ಸೋಮಶೇಖರ್ ರೆಡ್ಡಿ ಕಣ್ಣಾಕಿದ್ದು ಹೇಗೆ? ಮಾಜಿ ಸಚಿವ ಎಚ್ ನಾಗೇಶ್ ವಿರುದ್ಧ ಕೊತ್ತೂರು ಮಂಜುನಾಥ್ ಕಿಡಿಕಾರಿದ್ದು ಯಾಕೆ? ಇದೆಲ್ಲವನ್ನು ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸಿದ್ದರಾಮಯ್ಯ ಮತ್ತೆ ಸಿಎಂ ಆಗೋದು ಹಗಲುಗನಸು ಅಂತ ಸಚಿವ ಕೆಎಸ್ ಈಶ್ವರಪ್ಪ ಹರಿಹಾಯ್ದಿದ್ದಾರೆ. ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನ ಮಧುರೆ ಗ್ರಾಮದಲ್ಲಿ ಮಾತನಾಡಿದ ಈಶ್ವರಪ್ಪ, ಸಿದ್ದರಾಮಯ್ಯ ಮುಂದಿನ ಸಿಎಂ ಅಂತ ಹೇಳಿಕೊಳ್ತಿದ್ದಾರೆ. ಡಿಕೆಶಿ ಕೈ ಶಾಸಕರು, ಕೇಂದ್ರ ನಾಯಕರು ಹೇಳಿದ್ದಾರಾ? ಈ ಮಾತನ್ನ ಡಿಕೆಶಿ ಮೂಲಕ ಹೇಳಿಸಲಿ ನೋಡೋಣ ಅಂತ ಸವಾಲು ಹಾಕಿದ್ದಾರೆ. ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಮಧ್ಯೆ ರಕ್ತಪಾತವಾಗುತ್ತೆ, ಒಬ್ಬರಿಗೊಬ್ಬರು ಬಡಿದಾಡಿ ಸತ್ತು ಹೋಗ್ತಾರೆ ಅಂತ ಸಚಿವ ಕೆಎಸ್ ಈಶ್ವರಪ್ಪ ವಾಗ್ದಾಳಿ ನಡೆಸಿದ್ದಾರೆ.
ಬಳ್ಳಾರಿ ಜಿಲ್ಲೆ ವಿಭಜನೆಗೆ ಕಾರಣವಾದ ಆನಂದ್ ಸಿಂಗ್ ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರಾದ್ರೆ ನಾವು ಒಪ್ಪಲ್ಲ ಅಂತ ಶಾಸಕ ಸೋಮಶೇಖರ್ ರೆಡ್ಡಿ ತಿಳಿಸಿದ್ದಾರೆ. ಜಿಲ್ಲೆಯ 5 ಶಾಸಕರು ಸಿಎಂ ಭೇಟಿಯಾಗಿ ಉಸ್ತುವಾರಿ ಬದಲಾವಣೆ ಮಾಡುವಂತೆ ಒತ್ತಾಯಿಸುತ್ತೇವೆ. ಶ್ರೀರಾಮುಲು ಅವರಿಗೆ ಬಳ್ಳಾರಿ ಉಸ್ತುವಾರಿ ನೀಡಬೇಕು ಅಂತ ಕೇಳುತ್ತೇವೆ. ಒಂದು ವೇಳೆ ಸಿಎಂ ನನಗೆ ಬಳ್ಳಾರಿ ಉಸ್ತುವಾರಿ ಕೊಟ್ಟರೆ ನಿಭಾಯಿಸೋಕೆ ಸಿದ್ಧ ಅಂತ ಶಾಸಕ ಸೋಮಶೇಖರ್ ರೆಡ್ಡಿ ತಮ್ಮ ಮನದಾಳ ಹೊರಹಾಕಿದ್ರು. ವಿಜಯನಗರವನ್ನ ಶ್ರೀಕೃಷ್ಣ ದೇವರಾಯರು ವಿಸ್ತರಣೆ ಮಾಡಿದ್ರು. ಆದರೆ ಆನಂದ್ ಸಿಂಗ್ ವಿಜಯನಗರ ಸಾಮ್ರಾಜ್ಯವನ್ನ 5 ತಾಲೂಕುಗಳಿಗೆ ಸೀಮಿತ ಮಾಡಿದ್ದಾರೆ ಅಂತ ಶಾಸಕ ಸೋಮಶೇಖರ್ ರೆಡ್ಡಿ ಕಿಡಿಕಾರಿದ್ದಾರೆ. ಸಾಮ್ರಾಜ್ಯವನ್ನ ಇನ್ನೂ ವಿಸ್ತರಿಸಬೇಕಿತ್ತು, ಅದನ್ನ ಬಿಟ್ಟು ಕಡಿಮೆಗೊಳಿಸಿದ ಕೀರ್ತಿ ಆನಂದ್ ಸಿಂಗ್ಗೆ ಸಲ್ಲುತ್ತೆ. ಮುಂದಿನ ದಿನಗಳಲ್ಲಿ ಹಂಪಿಯನ್ನ ಒಂದು ಜಿಲ್ಲೆ ಮಾಡಿ ಅನ್ನೋ ಬೇಡಿಕೆ ಬಂದ್ರೂ ಬರಬಹುದು ಅಂತ ಶಾಸಕ ಸೋಮಶೇಖರ್ ರೆಡ್ಡಿ ಆನಂದ್ ಸಿಂಗ್ ವಿರುದ್ಧ ಗುಡುಗಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಬಳ್ಳಾರಿ ಜಿಲ್ಲೆ ಒಂದುಗೂಡಿಸೋ ಪ್ರಯತ್ನ ಮಾಡುವುದಾಗಿ ಶಾಸಕ ಬಿ ನಾಗೇಂದ್ರ ಹೇಳಿದ್ದಾರೆ. ಜಿಲ್ಲೆ ವಿಭಜನೆಯಿಂದ 5 ತಾಲೂಕುಗಳ ಜನರ ಭಾವನೆಗಳಿಗೆ ಧಕ್ಕೆ ಆಗಲಿದೆ. ಜಿಲ್ಲೆ ವಿಭಜನೆಯನ್ನ ತೀವ್ರವಾಗಿ ವಿರೋಧಿಸುತ್ತೇವೆ. ಮುಂದಿನ ದಿನದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಜಿಲ್ಲೆಯನ್ನ ಒಗ್ಗೂಡಿಸೋ ಪ್ರಯತ್ನ ಮಾಡ್ತೇವೆ. ಬಳ್ಳಾರಿ ಜಿಲ್ಲಾ ಅಖಂಡ ಹೋರಾಟ ಸಮಿತಿ ನಡೆಸುತ್ತಿರುವ ಕಾನೂನು ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲವೂ ಇದೆ ಅಂತ ಬಳ್ಳಾರಿ ಗ್ರಾಮೀಣ ಕ್ಷೇತ್ರದ ಶಾಸಕ ಬಿ ನಾಗೇಂದ್ರ ತಿಳಿಸಿದ್ದಾರೆ. ಮಾಜಿ ಸಚಿವ ಎಚ್ ನಾಗೇಶ್ ವಿರುದ್ಧ ಮಾಜಿ ಶಾಸಕ ಕೊತ್ತನೂರು ಮಂಜುನಾಥ್ ವಾಗ್ದಾಳಿ ನಡೆಸಿದ್ದಾರೆ. ಕೋಲಾರ ಜಿಲ್ಲೆ ಮೂಳಬಾಗಿಲಿನಲ್ಲಿ ಮಾತನಾಡಿದ ಅವರು, ನಾಗೇಶ್ಗೆ ನಿಷ್ಠೆ ಇಲ್ಲ. ನಾಗೇಶ್ ಅವರನ್ನ ಎಂಎಲ್ಎ ಮಾಡಿ ನಾನು ಜನತೆಗೆ ಮೋಸ ಮಾಡಿದ್ದೇನೆ. ಮುಳಬಾಗಿಲು ಗೊತ್ತಿಲ್ಲದೆ ಇರೋರನ್ನ ನಾನು ಕರೆತಂದೆ. ಇದರಿಂದ ಜನತೆಗೆ ಮೋಸ ಮಾಡಿದೆ ಅಂತ ನೋವಾಗ್ತಿದೆ ಅಂತ ತಿಳಿಸಿದ್ದಾರೆ. ನಾಗೇಶ್ಗೆ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಹೊಸ ಸಿನಿಮಾ ತೋರಿಸಿದ್ದೇವೆ. ಮುಂದೆ ಎಚ್ ನಾಗೇಶ್ ಪರಿಸ್ಥಿತಿ 3 ನಾಮ ಅಷ್ಟೇ ಅಂತ ಕೊತ್ತನೂರು ಮಂಜುನಾಥ್ ಕಿಡಿಕಾರಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕಿನ ಗುಡಿಬಂಡೆ ಠಾಣೆ ಪೊಲೀಸರು 3 ಹತ್ಯೆ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಬಂಧಿತ ಆರೋಪಿಗಳು ಫೆಬ್ರವರಿ 6ರಂದು ದಲಿತ ಮುಖಂಡ ನರಸಿಂಹಪ್ಪ ಅನ್ನೋರನ್ನ ಕೊಚ್ಚಿ ಹತ್ಯೆ ಮಾಡಿದ್ರು. ಸ್ವಗ್ರಾಮದವರೇ ಆದ ಶ್ರೀರಾಮರೆಡ್ಡಿ, ರಾಜಾರೆಡ್ಡಿ, ನರಸಿಂಹರೆಡ್ಡಿ ಅನ್ನೋರು ರಾಜಕೀಯ ವೈಷಮ್ಯಕ್ಕೆ ಮುಖಂಡನ ಕೊಲೆ ಮಾಡಿದ್ರು. ಸದ್ಯ ಮತ್ತೊಬ್ಬ ಆರೋಪಿ ಪರಾರಿಯಾಗಿದ್ದು ಪೊಲೀಸರು ಬಲೆ ಬೀಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಬಾವಿಕೆರೆಯಲ್ಲಿ ದುಷ್ಕರ್ಮಿಗಳು ಅಡಿಕೆ ಸಿಪ್ಪೆಗೆ ಬೆಂಕಿ ಹಚ್ಚಿದ್ದಾರೆ. ಪರಿಣಾಮ ಗ್ರಾಮದ ತುಂಬೆಲ್ಲ ಹೊಗೆ ಆವರಿಸಿದ್ದು, ಸ್ಥಳಕ್ಕೆ ಬಂದ ಅಗ್ನಿಶಾಮಕ ಸಿಬ್ಬಂದಿ ಸತತ ಕಾರ್ಯಾಚರಣೆ ನಡೆಸಿದ್ದಾರೆ. ಬೆಂಕಿ ನಂದಿಸೋಕೆ ಪ್ರಯತ್ನಿಸಿದ್ದಾರೆ. ಕಿಡಿಗೇಡಿಗಳ ಕೃತ್ಯಕ್ಕೆ ಗ್ರಾಮಸ್ಥರು ಕೆಲ ಕಾಲ ಹೊಗೆಯಿಂದ ನರಳುವಂತಾಗಿತ್ತು. ಹುಬ್ಬಳ್ಳಿಯ ಕೊಪ್ಪಿಕರ ರಸ್ತೆಯಲ್ಲಿ ರಸ್ತೆ ಮಧ್ಯೆ ಕಾರು ನಿಲ್ಲಿಸಿದ ಚಾಲಕನೊಬ್ಬನಿಗೆ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. ಕಾರಿಗೆ ವೀಲ್ ಲಾಕ್ ಮಾಡಿ ಮಾಲೀಕನ ವಿರುದ್ಧ ಪೊಲೀಸರು ಅಸಮಾಧಾನ ವ್ಯಕ್ತಪಡಿಸಿದ್ರು. ಈ ವೇಳೆ ಸಂಚಾರ ದಟ್ಟವಾಗಿದ್ದನ್ನ ಅರಿತ ಪೊಲೀಸರು ಕಾರಿನ ವೀಲ್ ಲಾಕ್ ತೆಗೆದು ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಹಿಮ ಸುನಾಮಿಗೆ ಕಾರ್ಮಿಕರು ಕೊಚ್ಚಿ ಹೋದ ದೃಶ್ಯ ಹೇಗಿದೆ? ನಟಿ ಸನ್ನಿ ಲಿಯೋನ್ಗೆ ಕೇರಳ ಹೈಕೋರ್ಟ್ ರಿಲೀಫ್ ಕೊಟ್ಟಿದ್ದು ಹೇಗೆ? ಇದೆಲ್ಲವನ್ನು ನೋಡೋಣ ದೇಶ ವಿದೇಶ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಉತ್ತರಾಖಂಡ್ ಹಿಮ ಪ್ರಳಯದ ಭೀಕರ ದೃಶ್ಯ ಟಿವಿ9ಗೆ ಲಭ್ಯವಾಗಿದೆ. ಡ್ಯಾಂ ಮೇಲೆ ನಿಂತಿದ್ದ ಕಾರ್ಮಿಕರು ಹಿಮ ಸುನಾಮಿಯಿಂದ ತಪ್ಪಿಸಿಕೊಳ್ಳೋಕೆ ಹರಸಾಹಸ ಪಡ್ತಾರೆ. ಪ್ರಾಣ ಉಳಿಸಿಕೊಳ್ಳೋಕೆ ಡ್ಯಾಂ ಮೇಲೆ ಅತ್ತಿಂದಿತ್ತ ಇತ್ತಿಂದತ್ತ ಓಡಾಡಿದ್ದಾರೆ. ಆದರೆ ಕಾರ್ಮಿಕರು ನಿಂತಿದ್ದಲ್ಲಿಯೇ ಬಂದು ಪ್ರವಾಹ ಅಪ್ಪಳಿಸಿದ್ದು ನೋಡ್ತಿದ್ದಂತೆ ಪ್ರಳಯದಲ್ಲಿ ಕಾರ್ಮಿಕರು ಕೊಚ್ಚಿ ಹೋಗಿದ್ದಾರೆ. ಉತ್ತರಾಖಂಡ್ ಹಿಮ ಸುನಾಮಿಯಿಂದ ಇದುವರೆಗೂ 32 ಜನರ ಶವ ಪತ್ತೆಯಾಗಿದ್ದು, ಇನ್ನು 206 ಮಂದಿ ನಾಪತ್ತೆಯಾಗಿದ್ದಾರೆ. ತಪೋವನ ಸುರಂಗ ಮಾರ್ಗದಲ್ಲಿ 25ರಿಂದ 35 ಮಂದಿ ಸಿಲುಕಿರುವ ಸಾಧ್ಯತೆ ಇದ್ದು, ನಾಪತ್ತೆಯಾದವರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಈ ಬಗ್ಗೆ ಉತ್ತರಾಖಂಡ್ ರಾಜ್ಯ ಸರ್ಕಾರ ಮಾಹಿತಿ ನೀಡಿದೆ. ಉತ್ತರಾಖಂಡ್ನಲ್ಲಿ ಪ್ರವಾಹದ ಹೊಡೆತಕ್ಕೆ ಕಬ್ಬಿಣದ ಸೇತುವೆ ಕೊಚ್ಚಿಕೊಂಡು ಹೋಗಿದ್ದು, ತಪೋವನ್ ಪ್ರದೇಶದ 3 ಹಳ್ಳಿಗಳ ಸಂಪರ್ಕ ಕಡಿತವಾಗಿದೆ. ಹೀಗಾಗಿ ರಕ್ಷಣಾ ಸಿಬ್ಬಂದಿ 3 ಗ್ರಾಮಗಳ ಜನರನ್ನ ಸಂಪರ್ಕಿಸೋಕೆ ತಾತ್ಕಾಲಿಕ ಸೇತುವೆ ನಿರ್ಮಿಸುತ್ತಿದ್ದಾರೆ. ಸ್ಟೀಲ್ ರೋಪ್ ಮೂಲಕ ತಾತ್ಕಾಲಿಕ ಸೇತುವೆ ನಿರ್ಮಾಣ ಕಾರ್ಯ ನಡೆಯುತ್ತಿದೆ. ದೇಶದಲ್ಲಿ ಪೆಟ್ರೋಲ್ ಬೆಲೆ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಿದೆ. ಮುಂಬೈನಲ್ಲಿ ಲೀಟರ್ ಪೆಟ್ರೋಲ್ ಬೆಲೆ 94.12 ರೂಪಾಯಿಯಾಗಿದ್ದು, ವಾಹನ ಸವಾರರ ಜೇಬು ಸುಡ್ತಾ ಇದೆ. ದೆಹಲಿಯಲ್ಲಿ ಲೀಟರ್ ಪೆಟ್ರೋಲ್ ಬೆಲೆ 87.60 ರೂಪಾಯಿ ತಲುಪಿದ್ರೆ, ಡೀಸೆಲ್ ಬೆಲೆ ಲೀಟರ್ಗೆ 77.73 ರೂಪಾಯಿಗಳಾಗಿದೆ. ಇನ್ನು ಮುಂಬೈನಲ್ಲಿ ಲೀಟರ್ ಡೀಸೆಲ್ ಬೆಲೆ 84.63ಕ್ಕೆ ಏರಿಕೆಯಾಗಿದೆ.
ನಟಿ ಸನ್ನಿ ಲಿಯೋನ್ಗೆ ಕೇರಳ ಹೈಕೋರ್ಟ್ ಬಿಗ್ ರಿಲೀಫ್ ನೀಡಿದೆ. ಸನ್ನಿ ಲಿಯೋನ್ ಬಂಧಿಸದಂತೆ ಕೇರಳ ಹೈಕೋರ್ಟ್ ನಿರ್ಬಂಧ ವಿಧಿಸಿದ್ದು, ಕೇರಳ ಕ್ರೈಂ ಬ್ರಾಂಚ್ ಪೊಲೀಸರಿಗೆ ಸೂಚನೆ ಕೊಟ್ಟಿದೆ. 29 ಲಕ್ಷ ರೂಪಾಯಿ ಪಡೆದು ಕಾರ್ಯಕ್ರಮಕ್ಕೆ ಬಂದಿಲ್ಲವೆಂದು ಸನ್ನಿ ಲಿಯೋನ್ ವಿರುದ್ಧ ಕೇಸ್ ದಾಖಲು ಮಾಡಲಾಗಿತ್ತು. ಹೀಗಾಗಿ ನಿರೀಕ್ಷಣಾ ಜಾಮೀನು ಕೋರಿ ನಟಿ ಸನ್ನಿ ಲಿಯೋನ್ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು.